ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್. ನಾನಿವತ್ತ ಗೈಸ್ ಬಾಗಲಕೋಟೆಗೆ ಬಂದಿದೆ. ಇಲ್ಲಿ ಗೈಸ್ 4 ಗುಹೆಗಳಿವೆ ನೋಡಿ. ಇಲ್ಲಿ ಗುಡ್ಡನಿಂದೇ ಕೊರೆದಿರುವಂತಹ ಗುಹೆಗಳು. ಸೊ ಗೈಸ್ ಬನ್ನಿ ನೋಡೋಣ. ನಾನು ಇವಾಗ ಒಳಗೆ ಹೋಗಿ ನಿಮ್ಮ ಪ್ರತಿಯೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ ಗೈಸ್, ಪ್ರತಿಯೊಂದು ಎಕ್ಸ್ಪ್ಲೇನ್ ಕೊಡ್ತೀನಿ. ಫಸ್ಟ್ನೇ ಗುಹೆಗೆ ಹೋಗ್ತಾ ಇದ್ದೀನಿ ಗೈಸ್. ಇದು ಕ್ರಿಸ್ತಶಕ 550ರಲ್ಲಿ ಕಟ್ಟಿಂದದ. ಇದು ಫಸ್ಟ್ನೇ ಗುಹೆದಲ್ಲಿ ಲಿಂಗ ಗುಹೆಗಳು ಸೀಮಿತವಾಗಿವೆ ಗೈಸ್. ಇಲ್ಲಿ ಫಸ್ಟ್ನೇ ಗುಹೆ, ಸೆಕೆಂಡ್ನೇ ಗುಹೆ, ಥರ್ಡ್ನೇ ಗುಹೆ ಅಂತ ಹೇಳಿದೆ ನೋಡಿ. ಇಲ್ಲಿ ಫಸ್ಟ್ನೇ ಗುಹೆದಲ್ಲಿ ಲಿಂಗ ಅವೆಲ್ಲ ಸೀಮಿತವಾಗವ. ಫಸ್ಟ್ನೇ ಗುಹೆಯಲ್ಲಿ ಯಾರ್ಯಾರ್ದು ಕಿತ್ತನೆಗಳವ ಅಂತಂದ್ರು, ಫಸ್ಟ್ನೇದು ನಟರಾಜದು ಕಿತ್ತನೆ ಅದ, ಮಹಿಷಾಸುರ ಮೂರ್ತಿ ಕಿತ್ತನೆ ಅದ, ಗಣೇಶ ಮತ್ತು ನಂದಿ, ಶಿವ ಪಾರ್ವತಿ ಹಲವಾರು ಕಿತ್ತನೆಗಳು ಒಳಗೊಂಡಿವೆ. ಗೈಸ್ ನೀವು ಇಲ್ಲಿ ನೋಡ್ತಿರ್ಬೋದು, ಮೇಲ್ಚಾವಣಿಯಲ್ಲಿ ನಾಗರಾಜರು ಸುರುಳಿಸಿರುವ ಆಕಾರದಲ್ಲಿ ಕೆತ್ತಲಾಗಿದೆ. ಅಂದ್ರು ಇವಾಗ ನಾವು ತೆಳಗ್ ಕುಂತಿ ಮ್ಯಾಲ್ ಫ್ಯಾನ್ ಯಾವ ಥರ ಕಾಣಿಸ್ ನೋಡ್ರಿ, ಆ ಥರ ಛತ್ತಿಂದ ತೆಳಗ ನಾಗರಾಜವ್ರದ್ದು ಒಂದು ಸುರುಳಿ ಸುತ್ತಿಂದು ಕೆತ್ತನೆ ಮಾಡಿದವರಿ ಗೈಸ್. ಇದು ಬಾದಾಮಿ ಗುಹಾಂತರ ದೇವಾಲಯವು ಅದ ಗೈಸ್. ಇದು ಇಮ್ಮಡಿ ಪುಲಕೇಶಿ ಕಾಲದಲ್ಲಿ ಬಾದಾಮಿ ಚಾಲುಕ್ಯರು ಅರಸರು ಕಟ್ಟಿಸಿರುವಂತಹ ಇದು ಗುಹೆಯವ. 4 ಗುಹೆಗಳಿವೆ. ಆ ಗುಹೆಗಳಲ್ಲಿ ಬೇರೆ ಬೇರೆ ಥರ ವಿಗ್ರಹ ಮತ್ತು ದೇವರು ಮತ್ತು ಶೈಲಿ ಬೇರೆ ಬೇರೆ ಶೈಲಿಯಿಂದ ಕಟ್ಸ್ಯಾರ. ಸೊ ನಾವು ಫಸ್ಟ್ನೇ ಗುಹೆ ಬಂದು ಈಗ ನಾವು ಫಸ್ಟ್ನೇ ಗುಹೆ ನೋಡಿದೆವು. ಅಲ್ಲಿ ಯಾರ್ಯಾರು ಇರ್ತಾರ, ಗಣೇಶ ಮತ್ತು ನಂದಿ, ಶಿವ ಪಾರ್ವತಿ ಮತ್ತು ನಟರಾಜ ಮತ್ತು ಮಹಿಷಾಸುರ ಮರ್ದಿನಿ ಅವರೆಲ್ಲ ಇರ್ತಾರ ಫಸ್ಟ್ನೇ ಗುಹೆದಾಗ. ಈಗ ಸೆಕೆಂಡ್ನೇ ಗುಹೆ ತೋರಿಸ್ತೀನಿ ನೋಡಿ ನಿಮಗೆ ಗೈಸ್. ನನಗೂ ಫಸ್ಟು ಸ್ಟಾರ್ಟಿಂಗ್ದಾಗ ಏನೂ ಐಡಿಯಾ ಬಂದಿಲ್ಲ, ಬಟ್ ನಾನು ಮನೆಗೆ ಬಂದು ಸರ್ಚ್ ಮಾಡಿದಾಗ ಓ ಹಿಂಗವ ಅಂದ್ಕೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ. ನನಗೂ ಫಸ್ಟ್ ಏನೂ ಅರ್ಥ ಆಗಿಲ್ಲ ಅಲ್ಲಿಗೆ ಹೋದ ತಕ್ಷಣ. ಗೈಸ್ ನಾವಿವಾಗ 2ನೇ ಗುಹೆ ಒಳಗೆ ಬಂದಿದ್ದೆವು. ಈ ಗುಹೆ ಒಳಗೆ ವಿಷ್ಣುವಿನ ಅವತಾರವಾಗಿರುವಂತಹ ತ್ರಿವಿಕ್ರಮ, ಮೂವರಹ ಮತ್ತು ಒಳಗಡೆ ಗರ್ಭಗುಡಿ ಒಳಗಡೆ ಯಾವುದೇ ಮೂರ್ತಿಗಳಿಲ್ಲ ಗೈಸ್. ಅಲ್ಲಿ ಖಾಲಿ ಇದೆ, ಅಲ್ಲಿ ಯಾವುದೇ ಮೂರ್ತಿಗಳಿಲ್ಲ. ಇವೆರಡೇ ಆ ವಿಷ್ಣುವಿನ ಅವತಾರದಲ್ಲಿ ಇವೆ ಗೈಸ್. ನಾವಿವಾಗ 3ನೇ ಗುಹೆ ಒಳಗೆ ಹೋಗ್ಲಿತ್ತಿದ್ದೆವು. ಬನ್ನಿ ಗೈಸ್ ಹೋಗೋಣ. ಗೈಸ್ ಈ ಗುಹಾಂತರ ದೇವಾಲಯವು ವಾಸ್ತುಶಿಲ್ಪದ ಪಿತಾಮಹ ಎನಿಸಿಕೊಂಡ ಮಂಗಳೇಶ ಅಂಬರು ಈ ಗುಹೆ ಅದು ಕೊರ್ದ್ಬಿಟ್ಟು ತನ್ನ ಅಣ್ಣನಾದ ಮೊದಲನೇ ಕೀರ್ತಿವರ್ಮನಿಗೆ ಇವನು ಸಿಹಿ ನೆನಪಿಗಾಗಿ ಕೊಡ್ತಾನ. ಯಾರು ಅಂದರು ಮಂಗಳೇಶ ಕೊಡ್ತಾನ. ಇವನೇ ಕೊರ್ದಿ ಮತ್ತು 12 ವರ್ಷ ಆಳ್ವಿಕೆ ಮಾಡಿ ನೆನಪಿಗಂತಂದು ಅಣ್ಣನಿಗೆ ಕೊಡ್ತಾನ. 6ನೇ ಶತಮಾನದಲ್ಲಿ ನಿರ್ಮಾಣವಾದ ಇದು ಮಹಾವೈಷ್ಣವ ಗುಹೆ ಅದ ರೀ. ಇಲ್ಲಿ ನಾ ತೋರ್ಸ್ಲಿತ್ತಿದೆ ನೋಡ್ರಿ, ಇವರೇ ದರ್ಪಣ ಸುಂದರಿ. ಇಲ್ಲಿ ಕಾಣಿಸ್ಲತ್ತದ ನೋಡ್ರಿ, ಇವ್ರು ದರ್ಪಣ ಸುಂದರಿ ಹರ. ಬಟ್ ಇಲ್ಲಿ ವೈಷ್ಣವ ಮೂರ್ತಿ ಪಕ್ಕದಲ್ಲೇ ಮ್ಯಾಲ ಕಂಬದ ಮ್ಯಾಲ ದರ್ಪಣ ಸುಂದರಿ ಇಲ್ಲೆಲ್ಲ ತೋರ್ಲತ್ತಾರ ನೋಡ್ರಿ. ಇಷ್ಟು ಅಲ್ಟಿಮೇಟ್ ಅವ. ಇಷ್ಟು ಹಂಗೆ ಗುಡ್ಡಲಿಂದೇ ಕೊರ್ದಾರ ಅಂತಂದ್ರೆ ಸಮಜಾಗ ಬರಲ್ದು ಗೈಸ್. 4 ಗುಹೆಗಳವ, ಗುಡ್ಡ ತೆಳಗೆ ಗುಹೆ ಮಾಡಿದ್ದವ ಗೈಸ್. ನೋಡಕ್ಕೆ ಇಷ್ಟು ಅಲ್ಟಿಮೇಟ್ ಅದ. ಇಲ್ಲಿ ನೋಡ್ರಿ ಮ್ಯಾಲ ಛತ್ತಿನ ತೆಳಗೂ ಕೂಡ ಬಿಟ್ಟಿಲ್ಲ ವಿಗ್ರಹ ಮೂರ್ತಿ ಅದು ಇದು ಮಾಡ್ಯಾರ. ನಾ ತೋರಿಸ್ತೀನಿ ನೋಡ್ರಿ ಪ್ರತಿಯೊಂದು ಇಷ್ಟು ಅಲ್ಟಿಮೇಟ್ ಅವ ಗೈಸ್. ಇನ್ನೊಂದು ಈ ಗುಹೆಕ ಕಳಿ ಅದಕ್ಕೆ ಬಂದದ್ದು ಗೊತ್ತದ ಗೈಸ್. ಇದ್ರ ಅಪೋಸಿಟ್ ಎದುರುಗಡೆನೆ ಒಂದು ಕೆರೆ ಬರ್ತದ. ಆ ಕೆರೆ ಒಳಗೆ ಒಂದು ಭೂತನಾಥ ಅಂತ ಟೆಂಪಲ್ ಅದ. ಆ ಟೆಂಪಲ್ ಇಲ್ಲಿಂತು ಆ ಟೆಂಪಲ್ ನೋಡ್ರಿ ಇಷ್ಟು ಅಲ್ಟಿಮೇಟ್ ಕಾಣಿಸೋದು, ಅಲ್ಲಿ ಇಲ್ಲಿಂತ ನೋಡ್ರಿ ಇಷ್ಟು ಅಲ್ಟಿಮೇಟ್ ಕಾಣಿಸೋದು ಗೈಸ್. ಒಂದೊಂದು ಗುಡ್ಡ ಹೆಂಗೆ ಕೊರೆದಿರ್ಬೇಕು, ಹೆಂಗೆ ಮಾಡಿರ್ಬೇಕು ಅಂತಂದೇ ಗೊತ್ತಾಗ್ತಾ ಇದ್ದಿಲ್ಲ. ಇಷ್ಟು ಚಂದ ಅದ. ಒಂದೊಂದು ಗುಹೆ ನೋಡ್ಲಕ್ಕೆ ಭೀ ಕಣ್ಸಾಲಲ್ದು ಗೈಸ್. ನೀವು ಒಂದ್ಸಲ ಇಲ್ಲಿ ಬಂದು ನೋಡ್ಕೊಂಡೇ ಹೋಗಬೇಕು ಗೈಸ್. ನಾವು ಇವಾಗ 4ನೇ ಗುಹೆಗೆ ಬಂದಿದ್ದೆವು. ಇದು 4ನೇ ಗುಹೆ ಏನಂದರೆ ಇದು ಜೈನ ಪಂಥಕ್ಕೆ ಸೀಮಿತವಾಗಿದ್ದು, ಇದು ತೀರ್ಥಂಕರು ಮತ್ತು ಜೈನ ಧರ್ಮದವರು ಎಲ್ಲ ಇಲ್ಲಿ ಕಿತ್ತನೆ ಮಾಡಿದ್ದವ ನೋಡ್ರಿ. ಇಲ್ಲಿ ಮೂರ್ತಿಗಳು ಕಿತ್ತನೆ ಮಾಡಿದ್ದವ ನೋಡ್ರಿ. ಮೊದಲು ಅವ್ರು ಯಾವ ಥರ ಇದ್ದರು ಹೆಂಗೆ ಅಂತಂದೆಲ್ಲ ನಿಮ್ಗೆ ಕ್ಲಿಯರಾಗಿ ವಿಡಿಯೋ ಮಾಡಿ ತೋರಿಸಿದೆ. ಇಲ್ಲಿ ಒಳಗೆ ಒಂದು ಟೆಂಪಲ್ ಒಳಗೆ ಅವ್ರು ಕುಂತ್ಕೊಂಡಿದ್ದು ಒಂದು ಇದು ಕಿತ್ತನೆ ಮಾಡ್ಯಾರ. ಇಲ್ಲಿ ನಿಂತಿಂದದ. ಇಲ್ಲಿ ಒಂದೊಂದು ಕಲ್ಲಿನ ಮೇಲೆ ಬೇರೆ ಬೇರೆ ಟೈಪು ಅಂದ್ರೆ ಒಂದೇ ಆ್ಯಂಗಲ್ದಾಗ ನಿಂತಿಂದದ ಗೈಸ್. ಬಟ್ ಹೇರು ಬೇರೆ ಬೇರೆ ಆ ಥರ ಕಾಣಿಸ್ತದು. ಆ್ಯಕ್ಚುಲಿ ತಲೆ ಬಂದು ಸೇಮ್ ಬುದ್ಧರ ಥರನೇ ಕಾಣಿಸೋದು. ನಾ ಬುದ್ಧವರೇ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಗೊತ್ತಾಯಿತು ಜೈನ ಧರ್ಮವ್ರದ್ದು ಅಂತಂದು. 4ನೇ ಗುಹೆ ಆದ ತಕ್ಷಣ ಒಂದು ಲಾಸ್ಟ್ ಫೈನಲಿ ನಿಂತು ನೋಡಿದ್ರೆ ಇಷ್ಟು ವ್ಯೂ ಮಸ್ತ್ ಕಾಣಿಸೋದು ಗೈಸ್. ನೀವು ನೋಡ್ಬೋದು. ಬಟ್ ಇಲ್ಲಿ ಕೋತಿಗಳ್ರೆ ಇಷ್ಟವ ಗೈಸ್, ಇಷ್ಟವ. ಬಂದರು ಟೂರಿಸ್ಟ್ಗಳ ಬಲ್ಲೆಲ್ಲ ಬ್ಯಾಗ್ ಕಸ್ಕೊಂಬೋದು,
ಸ್ಲಿಪ್ಪರ್ ಕಸ್ಕೊಂಬೋದು. ಇಲ್ಲಿ ನೋಡ್ರಿ ಸ್ಲಿಪ್ಪರ್ ಕಸ್ಕೊಂಡು ಅಲ್ಲಿ ಹೋಗಿ ಕುಂತದು. ಅವ್ರ ಚಪ್ಪಲ್ ಹೆಂಗೆ ಹೊಲತ್ ನೋಡ್ರಿ ಚಪ್ಪಲ್ ಹೆಂಗೆ ಹೊಲತ್ತದ ಕಾಣಿಸ್ತದಲ್ಲ ಗೈಸ್. ಅಲ್ಲಿ ನೋಡ್ರಿ ಅವ್ರ ಪಾಪ ಎಷ್ಟು ಹುಡಿಲಕ್ಕೆ ಟ್ರೈ ಮಾಡತ್ತಾರ ಇಲ್ಲಾರ ಬಿಡೋದು ಬಿಡಲ್ಲ ಹೊಂಟಿಲ್ಲ ನೋಡ್ರಿ ಅದ್ರ ಸಂಟೆ ಹಂಗೆ ಆಟ ಆಡ್ಲತ್ತದು. ಬಿಡಲ್ ಗೈಸ್ ಅದು ಯಾಕೋ ಒಂದು ½ ಆಯ್ತು ಪಾಪ ಅವ್ರು ಇಷ್ಟು ಚಪ್ಪಲಿಗೆ ಇದು ಮಾಡತ್ತಾರದು ಬಿಡಪ್ಲೆ ಕಾಣಿಸಲ್ಲ ಅದು ಸಂಟೆ ಆಟ ಆಡ್ಲತ್ತದು. ಇಲ್ಲಿ ಟೂರಿಸ್ಟ್ ಪ್ಲೇಸ್ಗಳ್ರ ಇಷ್ಟವ ನೋಡಪ್ಲೆ. ಬಟ್ ನೀವು ಒಂದ್ಸಲ ಬನ್ನಿ ಗೈಸ್. ಇಷ್ಟು ಮಸ್ತ್ ಕಾಣಿಸ್ತದಂದ್ರೆ ಅಷ್ಟು ಮಸ್ತ್ ಕಾಣಿಸ್ತದು. ಇಲ್ಲಿ ಕೋತಿಗಳು ಭೀ ಅಷ್ಟೇ ಅವ. ನೀವು ಒಂದ್ಸಲ ಬನ್ನಿ ನೋಡಿ. ನಾನು ಬರ್ಬೇಕಂತಂದ ಫೈನಲಿ ಈಗ ಬಂದ ಗೈಸ್. ಬಟ್ ಇಲ್ಲಿ ಮ್ಯಾಲೆ ಕಾಣಿಸ್ಲತ್ತದ ನೋಡ್ರಿ, ಅದು ತುಪಾಕಿ ಅಂಬೋದು ಯಾರ ಬಂದರು ಹೊಡೆಯೋದು. ಅದು ಮ್ಯಾಲ ನಾ ದೂರ ನಿಂತು ನೋಡ್ದಾಗ ಗೊತ್ತಾಯ್ತು ನನಗೂ ಅದು ತುಪಾಕಿದ ಅಂತಂದು. ಮೊದಲು ಗೈಸ್ ಅಲ್ಲಿ ಮ್ಯಾಲೆ ಹೋಗ್ಲಕ್ಕೆ ಗುಡ್ತಿದ್ರು, ಬಟ್ ಇವಾಗ ಹೋಗ್ಲಕ್ಕೆ ಗುಡಲ್ಲ ಹೊಂಟಿಲ್ಲ ಯಾರಿಗೂ. ತೆಳಗಿಷ್ಟು 4 ಗುಹೆ ನೋಡಿಕೊಂಡು ಬರಬೇಕು. ಬಟ್ ಅವಾಗೆಲ್ಲ ಹೋಗಪ್ಲೆ ಚಾನ್ಸ್ ಇತ್ತು. ಕೈ ಕೋತಿ ಅಂಬದು ನಾವು ಹೋಗಿ ಬರಡ್ಗೆ ನಮ್ಮ ಬ್ಯಾಗ್ ಎಲ್ಲ ಕೆದರಕ್ಕೆ ನೋಡ್ರಿ ಗೈಸ್. ಇಕ್ಕ ಓಯ್ ಸಾಬೂನೆಲ್ಲ ತಗೊಂಡದ ಗೈಸ್ ಇದ್ರಾಗಿಂದ. ಇಕ್ಕ ಇನ್ನೂ ಏನೇನು ಕೆದರ್ತದೇನೋ. ಇಕ್ಕ